ಆರಂಭಿಕ ದಾಂಡಿಗರಾಗಿ ಹರೀಶ್ ಹಾಗೂ ಶಿವಕುಮಾರ್. ಓಕೆ, ಸ್ಟಾರ್ಟ್. ಉತ್ತಮವಾಗಿರ್ತಕ್ಕಂಥ ಎಸೆತ. ಆರಂಭಿಕ ಎಸೆತಗಾರರಾಗಿ ಕಿರಣ್. ಎದುರಿಸಿ ಆಡುವಂತ ಆಟಗಾರ ಹರೀಶ್ ಸಾಯ್ಕೆ ಭಾಗದಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ರನ್ಔಟ್ ಆಗುವ ಸುಲಭ ಸಾಧ್ಯತೆ ಇದ್ರು ಕೂಡ ಕ್ಷೇತ್ರ ರಕ್ಷಕ ಅದರ ಕೈ ಚೆಲ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭವಾಗ್ತಾ ಇದೆ. ಹರೀಶ್ ಅವರ ದಾಂಡಿನ ಮುಖೇನ ಒಂದೋಟ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದಂಕೆಯ ಹೆಚ್ಚಳ. ಆತ್ಮಹತ್ಯೆ ಹೊಡೆದ ಸುಸೈಡ್ ಶಾಟ್. ಮೊದಲ ಹುದ್ದರಿ ಆಘಾತ ಪಾರ್ಥ ಪಾಳ್ಯದಲ್ಲ. ಶಿವಕುಮಾರ್ ಔಟ್ ಆಗಿ ನಿರ್ಗಮಿಸುತ್ತಿರ್ತಕ್ಕಂಥ ಶಿವಕುಮಾರ್ ಪಂದ್ಯಾಟಕ್ಕೆ ಸೀಮಿತವಲ್ಲದ ನಿಯಮ ಉಲ್ಲಂಘನೆಯ ಹೊಡೆತವನ್ನು ಹೊಡೆಯುವ ಮುಖ್ಯವಾಗಿ ಮೊದಲ ವಿಕೆಟ್ ಅನ್ನ ಎದುರಾಳಿ ಎಸೆತಗಾರನಿಗೆ ಒಪ್ಪಿಸ್ತಾ ಇದ್ದಾರೆ. ಅವರ ತಿರುಸ್ಥಾನಕ್ಕಾಗಿ ಇನ್ನೋರ್ವ ಬಲಿಷ್ಠ ದಾಂಡಿಗ ಸುನಿಲ್ ಲೀಗ್ನ ಎಲ್ಲ ಮ್ಯಾಚ್ನ ಪಂದ್ಯ ಶ್ರೇಷ್ಠ ತನ್ನ ತಂಡವನ್ನು ಮುನ್ನಡೆಸಿರ್ತಕ್ಕಂಥ ಆಟಗಾರ, ಬಹಳಷ್ಟು ಅನುಭವಿ ಆಟಗಾರ ಸುನಿಲ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಒಂದೋಟದ ಸೇರ್ಪಡೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯ, ಒಂದು ಓವರ್ ಮುಕ್ತಾಯದಲ್ಲಿ ತಂಡ ಮೊತ್ತ 4. ಅದು ಚಕ್ರ ಹಲೋ ಮೋಟರ್ಸ್ಗಾರಿಕೆ ಭಾಗದಲ್ಲ ಅಭಿ. ಮಾತೆ ಅಕ್ರಮ ಎಡಗೂಡಿನಿಂದ ಬಹಳಷ್ಟು ಹೊರ ತಿರುವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ಅಕ್ರಮ ಎಸೆತ ಎನ್ನುವಂತಹ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅಕ್ರಮದ ಮುಖ್ಯವಾಗಿ ಮುಂದೂಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಸಾಗ್ತಾ ಇದೆ.
ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಅರ್ಥ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. बहुत अच्छे बहुत अभी ತನ್ನ ಕೂಡಿದ ವಸ್ತುಗಾರಿಕೆ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ರನ್ಔಟ್ ಆಗುವ ಸುಲಭ ಸಾಧ್ಯತೆ. ಓವರ್ನ ಮುಕ್ತಾಯ, 2 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 9. ಬಾಲ್ ಬಿಟ್ಟಿದ್ರೆ ವೈಡ್ ಆಗತ್ತೆ ಮಾತುಗಾರಿಕೆ ಭಾಗದಲ್ಲಿ ಕಿರಣ್ ಉತ್ತಮವಾಗಿರ್ತಕ್ಕಂಥ ಎಸೆತ, ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ಮಾತುಗಾರಿಕೆ ಭಾಗದಲ್ಲಿ ಕಿರಣ್ ದ್ವಿತೀಯ ಸ್ಥಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ₹500. ರನ್ಔಟ್ಗಾಗಿ ಬಲವಾದ ಮನವಿ. ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮಾತುಗಾರಿಕೆ ಭಾಗದಲ್ಲಿ ಕಿರಣ್ ಪಿಂಗ ಅವರ ವಿಕೆಟ್ ಅನ್ನ ಕಬಳಿಸಿದಲ್ಲಿ 1,000 ಘೋಷಣೆ ಕಿರಣ್ ಅವರಿಂದ. ಅಜ್ಜಿ ಕಿರಣ್ ಅವರಿಂದ 1,000 ಘೋಷಣೆ ಇರ್ತದೆ. ಮೊತ್ತ 12. ಪಿಂಗನ ವಿಕೆಟ್ ಅನ್ನು ತನ್ನದಾಗಿಸಿಕೊಂಡವರಿಗೆ 1,000 ಘೋಷಣೆ ಇರ್ತದೆ ಕಿರಣ್ ಅಜ್ಜಿ ಅವರಿಂದ. ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಮಾತನಾಡಿಕೊಂಡ ಸೇರ್ಪಡೆ.
ಓವರ್ ಮುಕ್ತಾಯ. 3 ಹಂತದಲ್ಲಿ ತಂಡದ ಮೊತ್ತ 16. 18 ಎಸೆತಗಳ ಮುಂದೆ 16 ಓಟವನ್ನು ಕಲೆ ಹಾಕಿದೆ ಭಾರತ ತಂಡ. ಉಳಿದಿರ್ತಕ್ಕಂಥ 18 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತದೆ ಅಂತ ಕಾದ್ ನೋಡ್ಬೇಕು. ಮೂರು ದಿನಗಳ ಕಾಲ ನಡೆದಿರ್ತಕ್ಕಂಥ ಈ ಒಂದು ಹೊನಲ ಬೆಳಕಿನ ಪಂದ್ಯಾಟ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಈ ಸೆಮಿಫೈನಲ್ ನಂತರ ಒಂದು ಫೈನಲ್ ಮ್ಯಾಚ್, ತದನಂತರ ಸಮಾರೋಪ ಸಮಾರಂಭ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಬಾತನಾಳ್ ಕೋಟದ ಸೇರ್ಪಡೆ. ಹರೀಶ್ ಅವರ ದಾಂಡಿನ ಮುಖೇನ ಬಾತನಾಳ್ ಕೋಟದ ಹೆಚ್ಚಳವನ್ನು ಕಂಡುಕೊಳ್ತಾ ಇದ್ದೇವೆ. ಮೋತ ಚುಕ್ಕಿ ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ಸೇವಾರಿಕೆ ಹೊರಭಾಗಕ್ಕೆ ಮಾತನಾಡ್ ಕೋಟದ ಸೇರ್ಪಡೆ. ಕ್ಷೇತ್ರ ರಕ್ಷಕನ ವೈಫಲ್ಯ ಎದುರಾಳಿ ತಂಡಕ್ಕೆ ನಾನೂಪದ ಓಟವನ್ನು ಬಿಟ್ಕೊಳ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ. ಕೊನೆ 2 ಎಸೆತ ಬಾಕಿ ಇರ್ತದೆ. 5ನೇ ಎಸೆತಕ್ಕಾಗಿ ಅಭಿ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಕೊನೆ ಎಸೆತ ಬಾಕಿ ಇರ್ತದೆ. 4ನೇ ಓವರ್ನ ಕೊನೆ ಎಸೆತಕ್ಕಾಗಿ ಕೊನೆ ಎಸೆತಕ್ಕಾಗಿ ಅಕ್ರಮ ಎಸೆತ ಎನ್ನುವಂತಹ ಸೂಚನೆ ಎಡಗೂಟದಿಂದ ಬಹಳಷ್ಟು ಹೊರ ತಿರುವನ್ನ ಕಂಡಿರ್ತಕ್ಕಂಥ ಚೆಂಡಿಗೆ ಅಕ್ರಮ ಎಸೆತ ಎಂಬಂತ ಸೂಚನೆಯನ್ನು ನೀಡ್ತಾ ಇದ್ದಾನೆ. ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹರೀಶ್ ಅವರ ಹೋದರಿ ಮೇಲಕ್ಕಿಸ್ತಾ ಇದೆ. ಓವರ್ ಮುಕ್ತಾಯ. 4 ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 27. 4 ಓವರ್ನ ಹಂತದಲ್ಲಿ ತಂಡದ ಮೊತ್ತ 27. ಉಳಿದಿರ್ತಕ್ಕಂಥ 12 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತದೆ ಅಂತ ಕಾದು ನೋಡ್ಬೇಕು. ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಪ್ರವೀಣ್ ಉತ್ತಮವಾಗಿರ್ತಕ್ಕಂಥ ಹೊಡೆತ, ರನ್ಔಟ್ ಆಗುವ ಸಾಧ್ಯತೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕಿ ಹೆಚ್ಚಳವಾದ ಕಾಣ್ತಾ ಇದೆ.
ಉತ್ತಮವಾಗಿರ್ತಕ್ಕಂಥ ಹೊಡೆತ ಚೆಂಡ ಸೀಮಾರೇಖೆ ಹೊರಭಾಗಕ್ಕೆ ಮತ್ತೆ 4 ಓಟದ ಸೇರ್ಪಡೆ ಅನಿಲ್ ಅವರ ದಾಂಡಿನ ಮುಖೇನ. ಉತ್ತಮವಾಗಿರ್ತಕ್ಕಂಥ ಹೊಡೆತ ರನ್ಔಟ್ ಆಗುವ ಸಾಧ್ಯತೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೊಂದು ಹೋದರಿ ಆಘಾತ, ಫಿಂಗ ರನ್ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. 5ನೇ ಓವರ್ನ 4ನೇ ಬಾಲ್ ಹಂತದಲ್ಲಿ ಸುನಿಲ್ ಹುದ್ದಾರಿ ನೆಲ ಕಚ್ತಾ ಇದೆ. ಕೊನೆ 2 ಎಸೆತ ಬಾಕಿ ಇರ್ತದೆ. ಪ್ರವೀಣ್ ಅವರ ಖಾತೆಯಲ್ಲಿ ಕೊನೆಯ 2 ಎಸೆತ ಬಾಕಿ ಇರ್ತದೆ. ಅವರ ತೆರವು ಸ್ಥಾನಕ್ಕಾಗಿ 3 ಆಟಗಾರ ಭರತ್ ಅವರ ಪರಿಚಯಿಸ್ತಾ ಇದ್ದೇವೆ. ಮತ್ತೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೊಂದು ಹೋದರೆ ಆಘಾತವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಚುರುಕಿನ ರನ್ಔಟ್. ಕೊನೆ ಎಸ್ತ ಬಾಕಿ ಇರ್ತದೆ. 5ನೇ ಓವರ್ನ ಕೊನೆ ಎಸ್ತ. ಮನು ಬೌರ್ ಸೈಡ್ ವಿಭಾಗದಲ್ಲಿ ಮನು, ಸ್ಟ್ರೈಕ್ ವಿಭಾಗದಲ್ಲಿ ಅನಿಲ್. ಓವರ್ನ ಮುಕ್ತಾಯ 5 ಓವರ್ನ ಹಂತದಲ್ಲಿ ತಂಡದ ಮೊತ್ತ 33. ಇನ್ನಿಂಗ್ಸ್ನ ದ್ವಿತೀಯ ಸೆಮಿಫೈನಲ್ ಮೊದಲ ಇನ್ನಿಂಗ್ಸ್ನ ಕೊನೆ ಓವರ್ನ ಎಸ್ತುಗಾರಿಕೆ ಬಾಕಿ ಇರ್ತದೆ. 6 ಎಸ್ತುಗಳು ಬಾಕಿ ಇರ್ತದೆ. ಚೇತನ್ ತನ್ನ ಕೂಟದ ಮೊದಲ ಓವರ್ನ ಎಸ್ತುಗಾರಿಕೆ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅರ್ಥ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ.
ಮಾತೆ ಹಸ್ತುಗಾರಿಕೆ ಭಾಗದಲ್ಲಿ ಮಾತೆ ಮಾತೆ ಹಸ್ತುಗಾರಿಕೆ ಭಾಗದಲ್ಲಿ ಚೇತನ್ ನಿರ್ಣಾಯಕರು ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ನಿರ್ಣಾಯಕರು ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗ್ತದ. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಈ ಒಂದು ಪಂದ್ಯಾಟಕ್ಕೆ ಮೂರನೇ ನಿರ್ಣಾಯಕರತ್ತ ಎಲ್ಲರ ಚಿತ್ತ ಈ ಒಂದು ವಿಕೆಟ್ ನ ಪತನವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದು ಏನಷ್ಟೇ ತಿಳಿಯಬೇಕಾಗಿದೆ. ಹೌದು, ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಬೇಕಾಗ್ತದೆ. ಸಮಯದ ಅಭಾವ ಇದೆ. ಇನ್ನು ಕೂಡ ಬಿರುಸಿನ ಒಂದು ಜಿದ್ದಿನ ಫೈನಲ್ ಪಂದ್ಯಾಟ ಕೂಡ ನಡಿಬೇಕಾಗ್ತದೆ. ಔಟ್ ಎನ್ನುವಂತಹ ತೀರ್ಮಾನ. ಇನ್ನೆರಡು ಬಾಲ್ ಐತೆ. ಕೊನೆ 2 ಎಸ್ತ ಬಾಕಿ ಇರ್ತದೆ. ಕೊನೆಯ 2 ಎಸ್ತ ಬಾಕಿ ಇರ್ತದೆ. ಫಸ್ಟ್ ಡಾಟ್, ಸೆಕೆಂಡ್ ವಿಕೆಟ್, ಥರ್ಡ್ ಡಾಟ್, ಫೋರ್ತ್ ವಿಕೆಟ್. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ.
ಇಲ್ಲಿ ಅಯ್ಯೋ ನೀನು ತಿನ್ನ ನಂದು ಚಾರ್ಜ್ ಇಲ್ಲ ಇನ್ನು ನಾನೇ ಹಾಕ್ತಿದ್ದೆ ನಂದು ನಾಳೆ ಗಂಟೆಗೆ ಇದು ಮಾಡ್ಕೋಬೇಕು. ಮನೆಗೆ ಹೋಗಿ ಹಾಕಂತಿಲ್ಲ ಇವಾಗ ಹೋಗಿ ಮನೆಗೆ ಹೋಗೋದಾನೆ ಮೇಲೆ ಹೋಗ್ತೀಯ ಬಹುತೇಸ್ತುಗಾರಿಕೆ ವಿಭಾಗದಲ್ಲಿ ಚೇತನ್ ಉತ್ತಮವಾಗಿರ್ತಕ್ಕಂಥ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಮತ್ತೆ ನಾಲ್ಕು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ 4 ಅಂಕೆ ಹೆಚ್ಚಳವನ್ನು ಕಂಡುಕೊಳ್ತಾ ಇದೆ. ಜೆಬಿಸಿಸಿ ಅವರ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಹೊರಡು ಬರಕಿನ ಪಂದ್ಯಾಟ ಎಪಿಎಲ್ ಸೀಸನ್ 5ನೇ ಆವೃತ್ತಿಯ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ನಡೀತಾ ಇದೆ. ಚುಕ್ಕಿ ರನ್ಔಟ್ ಆಗುವ ಸಾಧ್ಯತೆ, ನಿರ್ಣಾಯಕರ ಮೇಲೆ ಒತ್ತಡ, ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ಓವರ್ನ ಮುಕ್ತಾಯ 6 ಓವರ್ ಹಂತದಲ್ಲಿ ತಡೆದ ಮೊತ್ತ 38. ಎದುರಾಳಿ ತಂಡಕ್ಕೆ 39ರ ಗುರಿಯನ್ನು ನೀಡ್ತಾ ಇದೆ. 36 ಎಸೆತಗಳ ಮುಂದೆ 39ರ ಗುರಿ. ಹಿಂಗ ಪಕ್ಕ ಆಗ್ತಾನೆ ಅದು ಎಸ್ತುಗಾರಿಕೆ ಭಾಗದಲ್ಲಿ ಸುನೀಲ್ ಸ್ಕೋರರ್ ರೆಡಿ. ಓಕೆ ಸ್ಟಾರ್ಟ್. ಆಡ್ಬೋದಾಡ್ರ ಬರುತ್ತಾ 36 ಎಸೆತ 39ರ ಗುರಿ. ಬಹುತೇಸ್ತುಗಾರಿಕೆ ಭಾಗದಲ್ಲಿ ಸುನೀಲ್ ಬಹುತೇಸ್ತುಗಾರಿಕೆ ಭಾಗದಲ್ಲಿ ಸುನೀಲ್
ಮೋಟೆಸ್ಗಾರಿಕೆ ಭಾಗದಲ್ಲಿ ಸುನೀಲ್. ಏನ್ ಹಿಂಗ್ ನಿಲ್ಸ್ಕೊಂತವ್ನೆ ಸಾಮಾಜಿಕ ಅಂತರ ಮಾಡ್ತಾರೆ, ಸಾಮಾಜಿಕ ಅಂತರ ಕಾಯ್ದು ಅಂತರ ಇವರಲ್ಲಿನ ಉತ್ತಮವಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗೋಟು ರಕ್ಷಕರ ಸುಂದರ ಶೈಲಿಯ ಬೋಗಿಸುವ ಒಳಭಾಗದಲ್ಲಿ ಅರ್ಥ ಚೌಕಿಯಾಗಿರ್ತಕ್ಕಂಥ ಎಸೆತದ ಸೇರ್ಪಡ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮೊದಲ ಹುದ್ದರಿ ಆಘಾತವಾಗ್ತಾ ಇದೆ. ಪಂದ್ಯಾಟಕ್ಕೆ ಸೀಮಿತವಲ್ಲದಂತ ನಿಯಮ ಉಲ್ಲಂಘನೆಯ ಹೊಡೆತವನ್ನು ಹೊಡೆಯುವುದರ ಮುಖ್ಯವಾಗಿ ಮೊದಲ ಹುದ್ದರಿ ಆಘಾತವಾಗ್ತಾ ಇದೆ. ಮೋಟೆಸ್ಗಾರಿಕೆ ಭಾಗದಲ್ಲಿ ಸುನೀಲ್ ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡ್ಬೇಕು. ಚೌಕಿಯಾಗಿರ್ತಕ್ಕಂಥ ಸ್ಥಳವನ್ನು ಮುಕ್ತಾಯ. ಒಂದು ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 3 ಓಟಗಳು, 1 ವಿಕೆಟ್ ನಷ್ಟಕ್ಕೆ. 30 ಬಾಲ್ಗೆ ಹಲೋ ಶೇಖರ್ ಎಸ್ತುಗಾರಿಕೆ ವಿಭಾಗದಲ್ಲಿ ಎದುರಿಸಿ ಆಳುವ ಆಟಗಾರ ಅಭಿ ಸಾಯ್ಕ ಭಾಗವನ್ನು ಕಟ್ಕೊಳ್ತಾ ಇದ್ದಾನೆ. ನಾರ್ತ್ ಸೈಕ್ ಭಾಗದಲ್ಲಿ ಸಂದೀಪ್ ಮಾತ ಚೌಕಿ, ಚೆಂಡು ನೇರವಾಗಿ ಗೋಟ ರಕ್ಷಕರ ಸುಂದರ ಶೈಲಿಯ ಬೊಕ್ಸಿ ಒಳಭಾಗದಲ್ಲಿ. ಒಂದು ಓಟದ ಸೇರ್ಪಡೆ.
ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಟಿ ಓಟವನ್ನ ತಲೆ ಹಾಕ್ತಾ ಇದ್ದಾರೆ. ಕೊನೆಯ ಹಸ್ತ ಬಾಕಿ ಇರ್ತದೆ. ಕೊನೆಯ ಹಸ್ತ ಓವರ್ನ ಮುಕ್ತಾಯ. 2 ಓವರ್ನ ಹಂತದಲ್ಲಿ ತಂಡದ ಮೊತ್ತ 8 ಓಟಗಳು. 2 ಓವರ್ನ ಹಂತದಲ್ಲಿ ತಂಡದ ಮೊತ್ತ 8 ರತ್ತ, 1 ವಿಕೆಟ್ ನಷ್ಟಕ್ಕೆ. ಓಟಗಾರಿಕೆ ಭಾಗದಲ್ಲಿ ನವೀನ್ ಅವರ ಪರಿಚಯಿಸ್ತಾ ಇದ್ದಾವೆ. 3ನೇ ಓವರ್ನ ಎಸ್ತುಗಾರಿಕೆ ಭಾಗದಲ್ಲಿ ನವೀನ್ ಎದುರಿಸಿ ಆಡುವ ಆಟಗಾರ ಅಭೀಶ್. ಸಾಯ್ಕು ಭಾಗವನ್ನ ಕಂಡುಕೊಂಡ್ರೆ ನೋ ಸಾಯ್ಕು ಭಾಗದಲ್ಲಿ ಸಂದೀಪ್. ಮತ್ತೆ ನವೀನ್ ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಆಡ್ತಾ ಚೌಕಿಯಾಗಿರ್ತಕ್ಕಂಥ ಎಸೆತ ಅಂಕಿಅಂಶ ಪಟ್ಟಿಯಲ್ಲ ಸೇರ್ಕೊಳ್ತಾ ಇದೆ. ಅತಿಕ್ರಮಣ ಓಟಗಳು ಮಾತ್ರ ಎದುರಾಳಿ ದಾಂಡುಗಾರರಿಗೆ ದಾನ ರೂಪದ ಕೊಡುಗೆ ಆಗ್ತದೆ. ಈ ನಿಟ್ಟಿನಲ್ಲಿ ಓಟಗಾರಿಕೆ ಭಾಗದಲ್ಲಿ ನವೀನ್ ಎದುರಿಸಿ ಆಡುವಂತ ಆಟಗಾರ ಅಭಿ. ಉತ್ತಮವಾಗಿರ್ತಕ್ಕಂಥ ಎಸೆತ. ಓಟಗಾರಿಕೆ ಭಾಗದಲ್ಲಿ ನವೀನ್ ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದು ಊಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಎರಡು ಎಸ್ತುಗಳನ್ನು ಡಾಟ್ ಆಗಿ ಎಸ್ತರು ಕೂಡ 3ನೇ ಎಸ್ತುದಲ್ಲಿ ಒಂದು ಊಟವನ್ನ ಪಡೆದುಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಒಂದು ಅಂಕೆ ಹೆಚ್ಚಳವನ್ನ ಕಾಡ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಸುನೀಲ್ ಅವರಿಂದ 4 ಓಟವನ್ನ ತಡೆದ್ರು. ಸುನೀಲ್ ಎಲ್ಲಿಂದ ಬಂದ ನೋಡೋನು. ಮಹತ್ವಗಾರಿಕೆ ಭಾಗದಲ್ಲಿ ನವೀನ್
ಮತ್ತೆ ನವೀನ್ ಹೊಸಗಾರಿಕೆ ಭಾಗದಲ್ಲಿ ಎದುರಿಸಿ ಆಡುವಂತ ಆಟಗಾರ ಅಭಿ. ಮತ್ತೊಂದು ವಿಕೆಟ್ ನ ಪತನವಾಗ್ತಾ ಇದೆ. ತಂಡದ ಮೊತ್ತ 3 ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 11. ಕುಂದಾಪುರದ ಬಸೂರು ಹೌದು ಮತ್ತೆ ಕಿರಣ್ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಶೇಖರ್ ಅವರಿಂದ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮಾತ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಮತ್ತೆ 4 ಓಟದ ಸೇರ್ಪಡೆ. ಕೊನೆಯ ಹಂತದಲ್ಲೂ ಕೂಡ ಬಲಿಷ್ಠ ದಾಂಡಿಗತ್ವವನ್ನು ನೀಡಬಲ್ಲಂತ ಆಟಗಾರ ಸಂದೀಪ್ ಸ್ಟ್ರೈಕ್ ಭಾಗವನ್ನು ಕಟ್ಕೊಂಡಿದ್ದಾನೆ. ಸಂದೀಪ್ ಸ್ಟ್ರೈಕ್ ನಲ್ಲಿರೋ ತನಕ ಪಂದ್ಯಾಟದ ಭವಿಷ್ಯವನ್ನು ಹೇಳ್ತೀರಾ ಅಂದ್ರೆ ಅದು ಸುಳ್ಳಾಗ್ತದೆ. ತಂಡದ ಮೊತ್ತ 17. ಆಂಧ್ರ ಪ್ರದೇಶ ಅಂತೆ, ತೆಲುಗುನೇ ಅಂತೆ,
ಪ್ರಶಾಂತ್ ನಿಲ್ಲು ರಾಯಚೂರಲ್ಲಿ ರಾಯಚೂರ ಹೇಳ್ದಪ್ಪ ಮುಳ್ಳಿ ರಾಯಚೂರು ಕಣ ಇವನು ಹುಟ್ಟಿದಲ್ಲಿ ಬೆಳೆದಿದ್ದು ರಾಯಚೂರು ಕಣ ಅದೆಲ್ಲ ಆಂಧ್ರನೇ ಅಲ್ವನ ಮಾತಾಡೋದು. ಯಾವುದೇ ಎಸೆತಗಳು ಬರ್ತಾ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ರನ್ಔಟ್ ಆಗುವ ಸಾಧ್ಯತೆ, ಒಂದು ಓಟದ ಸೇರ್ಪಡೆ. ಎಷ್ಟು ಬಾಲ್ ಗಿನ್ನಿಸ್ಬೇಕು? 20-21 ಲಾಸ್ಟ್ 2 ಬಾಲ್. ಕೊನೆಯ ಎಸೆತ ಬಾಕಿ ಇರ್ತದ. ಏನು 20-21? ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಕೊನೆ 2 ಎಸೆತ ಬಾಕಿ ಇರ್ತದೆ. 4ನೇ ಓವರ್ನ ಕೊನೆ 2 ಎಸೆತ. ಮಾತ ಚುಕ್ಕಿಯಾಗಿರ್ತಕ್ಕಂಥ ಎಸೆತ, ಕೊನೆ ಎಸೆತ ಬಾಕಿ ಇರ್ತದ. 4ನೇ ಓವರ್ನ ಕೊನೆ ಎಸೆತಕ್ಕಾಗಿ ಕಿರಣ್ ಉತ್ತಮವಾಗಿರ್ತಕ್ಕಂಥ ಎಸೆತದ ನಿರ್ವಹಣೆಯನ್ನು ನೀಡಿದ್ರು. ಆ ಒಂದು ಎಸೆತವನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ರೆ ಮತ್ತೆ 4ನೇ ಅವರ ಕೊನೆ ಎಸೆತಕ್ಕಾಗಿ ಮತ್ತೆ ನಿಯಮ ಉಲ್ಲಂಘನೆಯ ಹೊಡೆತ, ಸೂಸೈಡ್ ಶಾಟ್. 12 ಎಸೆತ, 21ರ ಗುರಿ. ಸ್ಟ್ರೈಕ್ ನಲ್ಲಿ ಸಂದೀಪ್, ನೋ ಸ್ಟ್ರೈಕ್ ಭಾಗದಲ್ಲಿ ಕಿರಣ್, ಎಸೆಗಾರಿಕೆ ಭಾಗದಲ್ಲಿ ಶೇಖರ್. ಒಂದೋಟದ ಸೇರ್ಪಡೆ. ಹನ್ನೊಂದು ಎಸೆತ, 20ರ ಗುರಿ. ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. 10 ಎಸೆತ, 19 ಓಟ. 10 ಎಸೆತ, 19 ಓಟ. ಹಾಕ್ಬೋದು ಬಿಡಲ್ಲ, 4 ಹೊಡೆದ್ರೆ ಮ್ಯಾಚ್ ಕಣ. ಉತ್ತಮವಾಗಿರ್ತಕ್ಕಂಥ ಹೊಡೆತ, 30-20 ಓಟವನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಯಾವುದೇ ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ಒಂದು ವೇಳೆ ಬಿರುಸಿನ ಹೊಡೆತಗಳು ಬಂದಿಲ್ಲ ಅಂದಲ್ಲಿ ಪಂದ್ಯ ಫೈನಲ್ ಹಂತವನ್ನು ತಲುಪುವುದು ಕಷ್ಟವಾಗ್ತದೆ.
ಒಂದು ಪಂದ್ಯಾಟಕ್ಕೆ ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗ್ತದೆ. ಆಟಗಾರರಿಗೆ ಮತ್ತೆ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೇವೆ, ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶವಿರುವುದಿಲ್ಲ. ಮಧ್ಯರಾತ್ರಿಯಲ್ಲೂ ಕೂಡ ಈ ಒಂದು ನಿಯಮವನ್ನ ಪಾಲನೆ ಮಾಡಬೇಕಂತ ಪದ್ಮನಾಭ ಅವರು ನಮ್ಮನ್ನ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯಾಟಕ್ಕೆ ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ನಾನು ಇಟ್ಟಿರೋ ಹೆಸರು ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಆದಷ್ಟು ಬೇಗ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಬೇಕು. ಇನ್ನು ಕೂಡ ಫೈನಲ್ ಪಂದ್ಯಾಟ ಬಾಕಿ ಇದೆ. ಈಗಾಗಲೇ ಮಧ್ಯರಾತ್ರಿ ಆಗಿದೆ. ಫೈನಲ್ ಪಂದ್ಯದ ನಂತರ ಸಮಾರಂಭ ಕೂಡ ಇರ್ತದೆ. ಎಲ್ಲ ಕಾರ್ಯಕ್ರಮಗಳು ನಡಿಬೇಕು. ಆಟಗಾರರು ಇದನ್ನ ಮನಗಂಡು ವರ್ತಿಸಬೇಕು. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಶೇಖರ್ ಒಂದೋಟದ ಸೇರ್ಪಡೆ. ಹೊಡಿಲ್ವಾ? ಕೊನೆ 2 ಎಸ್ತ ಬಾಕಿ ಇರ್ತದೆ. ಕೊನೆ 2 ಎಸ್ತ ಬಾಕಿ ಇರ್ತದೆ. ಇಲ್ಲಿ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಇದೆಯಪ್ಪ ಬರತ್ತು. ಕೋಡಿಂಗ್ ಹೊಡಿತಿದೆ ಬ್ಯಾಕ್ ಎಂಡ್. ಕೊನೆ 2 ಎಸ್ತ ಬಾಕಿ ಇರ್ತದೆ. ತಂಡದ ಮೊತ್ತ 8-17 22. ಹಾ 8 ಎಸೆತ 17 ಓಟ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ 1 ಓಟಕ್ಕಷ್ಟೇ ಸೀಮಿತ. 7 ಎಸೆತ 16 ಓಟ. 7 ಎಸೆತಗಳ ಮುಂದೆ 16ರ ಗುರಿ. ಈಗ ನಾವೆಷ್ಟು ಹೊಡೆದಿದ್ದು ಯಾಕೋ ಮಾತಾಡೋ ಬದಿ ಅದು ಹೇಳು. ಒಂದು ದಿವಸ ಅಂತ ಹೇಳು. ಏನು ಮಾಡೋಕ್ಕಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಓವರ್ ಮುಕ್ತಾಯ 5 ಓವರ್ ಹಂತದಲ್ಲಿ ತಂಡದ ಮೊತ್ತ 24. 6 ಎಸೆತ 15 ಓಟ. 6 ಎಸೆತಗಳ ಮುಂದೆ 15ರ ಗುರಿ. ಈ ಪಂದ್ಯದಲ್ಲಿ ಜಯಶೀಲವಾಗುವ ತಂಡದ ಜೊತೆ ಅಭಿಮನ್ಯು ಫೈನಲ್ ಪಂದ್ಯಾಟದಲ್ಲಿ ಸೆಣಸಾಡ್ತದೆ. 6 ಎಸೆತ 15 ಓಟ. ಚೆಂಡು ಸೀಬಾರಿಕೆ ಹೊರಭಾಗಕ್ಕೆ 4 ಓಟ. 5 ಎಸೆತ 11 ಓಟ. 5 ಎಸೆತ 11 ಓಟ. ಉತ್ತಮವಾಗಿರ್ತಕ್ಕಂಥ ಎಸೆತ 4 ಎಸೆತ 11 ಓಟ. ಪ್ರತಿಭಟು 1 ಓಟವನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. 3 ಎಸೆತ 10 ಓಟ.
5 ಸೇರಿಸ್ಬಿಟ್ರೆ 4. ಮತ್ತೊಂದು ಹುದರಿ ಆಘಾತವನ್ನು ಕಾಣ್ತಾ ಇದೆ. 2 ಎಸೆತ 10 ಓಟ. ಓಟ. ಮತ್ತೊಂದು ಹುದ್ದರಿ ಆಘಾತ 6. ನಿಯಮ ಉಲ್ಲಂಘನೆಯ ಹೊಡೆತ. 1 ಎಸೆತ 10 ಓಟ. ಫಸ್ಟ್ ಸೆಕೆಂಡು ಪ್ರೈಸ್ ಬಂತಲ್ಲ. ಫಸ್ಟ್ ಪ್ರೈಸ್ 1.5 ಲಕ್ಷ, ಸೆಕೆಂಡ್ 1 ಲಕ್ಷನಾ? 30,000 ಲಾಭ ಹೊಡೆದಲ್ಲ. ಸೆಕೆಂಡ್ ಬಂದ್ರೆ 1 ಲಕ್ಷ ಅಲ್ಲ ಕಣ. ನಾನು ಹೇಳ್ತಾ ಇದ್ದೆ ಸೆಕೆಂಡ್ ಆದ್ರೂ 30,000 ಜಾಸ್ತಿ, 30,000 ಲಾಭ ಅಂತ ಆಯ್ತಲ್ಲ. ಓವರ್ ಮುಕ್ತಾಯ. ಮೊದಲ ಹಂತಕ್ಕೆ ತೇರ್ಗಡೆಯನ್ನು ಹೊಂದ್ತಾ ಇದ್ದ ಫೈನಲ್ ಪಂದ್ಯಾಟಕ್ಕೆ ಪ್ರವೇಶವನ್ನು ಇಟ್ಟಾದ ಪಾರ್ಥ ವರ್ಸಸ್ ಅಭಿಮನ್ಯು. ಅಪ್ಪ ಮಗನ ಕಾಳಗ 2020 ಅಂಚಿನ APL ಸೀಸನ್ ನಲ್ಲಿ ನಡೀತದೆ. ಹರೀಶ್ 15 ನೋಡಿದವ್ರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಗೊತ್ತು ಮಂಜುನಾಥ್ ಅಂತ ಹೇಳಿ. ಮಂಜಣ್ಣ ಅಕ್ಕನಾ ನಮ್ಮ ಪ್ರವೀಣ್ ಅಣ್ಣ 4 ಕ್ಯಾಚ್ ಹಿಡಿತಾರ. ರಂಗನಾಥ್ ಹರೀಶ್ 15 ರನ್ನು, ಪಿಂಗ 11 ರನ್ನು, 3 ವಿಕೆಟ್. ಹೇಳ ಪಿಂಗ.